ಸೆಲೆಕ್ಟರ್ಸ್ಗೆ ನೀವು ತೋರಿಸ್ಬೇಕು ಅಂದರೆ ನಿಮ್ಮ ಟ್ಯಾಲೆಂಟ್ನ, ಸೊ ಅದು ವಿಸಿಬಲ್ ಆಗಿರಬೇಕಾಗುತ್ತೆ. ಒಂದು ಬಾಡಿ ಮೂಮೆಂಟ್ಸು, ಸೊ ಅದ್ರ ಜೊತೆಗೆ ನಿಮ್ಮ ಡೇರಿಂಗ್ನೆಸ್ಸು, ಅಷ್ಟೇ ಪೇಷನ್ಸು, ಸೊ ಇದೆಲ್ಲ ಒಂದು ಸೇರಿ ಒಂದು ಆಚೆ ಕಾಣಿಸುವಂಥದ್ದು ಟ್ಯಾಲೆಂಟ್ ಅಂತಂದರೆ. ಸೊ ಎಷ್ಟೋ ಜನಕ್ಕೆ ನಮಗೆಲ್ಲರಿಗೂ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ, ಬಟ್ ನಮ್ಗೆ ಗೊತ್ತಾಗಲ್ಲ ಅಷ್ಟೇ, ನಾವು ಅದನ್ನು ಫೈಂಡ್ ಔಟ್ ಮಾಡೋದಿಲ್ಲ. ಹಲೋ, ವೆಲ್ಕಮ್ ಬ್ಯಾಕ್. 0 to India ಸೀರೀಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಮುಂದೆ ಹೋಗ್ತಾ ಇದ್ದೀವಿ. ಪೇರೆಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ ಲಾಸ್ಟ್ ವೀಕು, ಮತ್ತು ಕಿಡ್ಸ್ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದೆಲ್ಲ. ಒಂದು ಪೇರೆಂಟ್ ಯೋಚನೆ ಮಾಡಿದಾಗ ಮಗುಗೆ ಕ್ರಿಕೆಟ್ ಕೋಚಿಂಗ್ ಅಥವಾ ಕ್ರಿಕೆಟನ್ನು ಫ್ಯೂಚರ್ ನೋಡಿದ್ರೆ ಫಸ್ಟು ಬರೋದು ಟ್ಯಾಲೆಂಟ್ ಬೇಕು ಅದಕ್ಕೆ. ಸೊ ಟ್ಯಾಲೆಂಟ್ ನಮ್ಮ ಮಕ್ಕಳಲ್ಲಿ ಇದೆಯಾ ಅನ್ನೋದೊಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಟ್ಯಾಲೆಂಟ್ ಅಂದರೆ ಏನು? ಇವತ್ತಿನ ಎಪಿಸೋಡಲ್ಲಿ ಟ್ಯಾಲೆಂಟ್ ಏನು ಅನ್ನೋದನ್ನ ಬ್ರೇಕ್ ಡೌನ್ ಮಾಡ್ತಾ ಹೋಗೋಣ. ಸೊ ಟ್ಯಾಲೆಂಟು, ಬಾರ್ನ್ ಅಬಿಲಿಟೀಸು ಕೆಲವೊಂದು ಹುಟ್ಟನೆ ಬರುವಂಥದ್ದು, ಜೆನೆಟಿಕ್ ವೈಸು, ಅದು ಒಂಥರ ಟ್ಯಾಲೆಂಟ್ ಅಷ್ಟೇ. ಅದು ಬಿಟ್ಟು ಬೇರೆ ಬೇರೆ ಥರದ್ದೆಲ್ಲ ಇರುತ್ತೆ. ಸೊ ಅದನ್ನು ಬ್ರೇಕ್ ಡೌನ್ ಮಾಡ್ತಾ ಹೋಗೋಣ. ಸೊ ಕಾಂಪ್ಲಿಕೇಟೆಡ್ ವಿಷಯಗಳನ್ನ ಸಿಂಪಲಾಗಿ ತಿಳಿಸ್ಕೊಡೋದು ನನ್ನ ಎಕ್ಸ್ಪರ್ಟೀಸು. ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಸೊ ಹಾಗೆ ಬ್ರೇಕ್ ಡೌನ್ ಮಾಡ್ತಾ ಈ ಟ್ಯಾಲೆಂಟ್ ಅಂದರೆ ಏನು, ಎಸ್ಪೆಷಲಿ ಕ್ರಿಕೆಟ್ಗೆ ಅಂತ ಬಂದಾಗ ಟ್ಯಾಲೆಂಟು ಬಾಡಿ ವೈಸು, ಫಿಸಿಕಲ್ ಬಾಡಿ ವೈಸು, ಸೊ ಅದಕ್ಕೂ ಒಂದು ಟ್ಯಾಲೆಂಟ್ ಅಂಡರಲ್ಲೇ ಬರುತ್ತೆ. ಹಾಗೆ ಮೆಂಟಲ್ ವೈಸು, ಸೊ ಬ್ರೈನ್ ನಾವು ಏನು ಯೋಚನೆ ಮಾಡ್ತೀವಿ, ಸೊ ಅದೆಲ್ಲ ಅಲ್ಲೂ ಕೂಡ ಒಂದು ಟ್ಯಾಲೆಂಟ್ ಅನ್ನೋದು ಬೇಕಾಗುತ್ತೆ. ಸೊ ಅದಕ್ಕೆ ನಮ್ಮ ಕ್ರಿಕೆಟಲ್ಲಿ 80% ಮೈಂಡ್ ಗೇಮು, 20% ಅಷ್ಟೇ ಫಿಸಿಕಲ್ ವರ್ಕ್ ಅಂತ ಹೇಳೋದು. ಟ್ಯಾಲೆಂಟ್ ಅಂದರೆ ಒಂದು ಅಥವಾ ಇನ್ನು ಹಲವಾರು ಸೇರಿ ಒಂದು ಟ್ಯಾಲೆಂಟ್ ಅಂತ ದೊಡ್ಡದಾಗಿ ಕಾಣಿಸುವಂಥದ್ದು. ಸೊ ಟ್ಯಾಲೆಂಟ್ ಒನ್ ಆರ್ ಮಲ್ಟಿಪಲ್ ಥಿಂಗ್ಸ್ ಪುಟ್ ಟುಗೆದರ್ ಟ್ಯಾಲೆಂಟು. ಸೊ ಒಬ್ರಿಗೆ ಒಂದು ಟ್ಯಾಲೆಂಟ್ ಇದ್ದರೆ ಸಾಕು, ಬಟ್ ಬೇರೆ ಟ್ಯಾಲೆಂಟ್ ಏನಿರುತ್ತೆ ಜನರಲ್ಲಿ, ಸೊ ಅದನ್ನೆಲ್ಲ ಡೆವಲಪ್ ಮಾಡಬೇಕಾಗುತ್ತೆ. ಸೊ ಟ್ಯಾಲೆಂಟನ್ನು ವಿಷಯಕ್ಕೆ ಬಂದಾಗ ಇಲ್ಲಿ ಲಕ್ಕಿಲಿ ನಮಗೆ ನಮ್ಮ ಏನು ಸ್ಕೆಲಿಟನ್ ಏನಿದೆ ಅದು ಮಾತ್ರ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಂದೂ ಅಡ್ಯಾಪ್ಟ್ ಮಾಡ್ಬೋದು ನಾವು. ಸೊ ಟ್ಯಾಲೆಂಟ್ ಅನ್ನೋ ವಿಷಯಕ್ಕೆ ಬಂದರೆ ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟು ಫಿಸಿಕಲ್ ವೈಸು. ಸೊ ಫಿಸಿಕಲ್ ವೈಸ್ ಏನಂದರೆ ಬಾಡಿ ಬಿಲ್ಟ್. ಸೊ ಅದಾಗಲೇ ಇಲ್ಲದಂತೆ ನಮ್ಮ ಸ್ಕೆಲಿಟನ್ ಚೇಂಜ್ ಮಾಡೋಕ್ಕಾಗಲ್ವಲ್ಲ. ಬೇಕಂದರೆ ನಮ್ಮ ಬಾಡಿಲಿ ಸ್ಪೀಡ್ ಇಲ್ಲ ಅಂದರೆ ಸ್ಪೀಡ್ ಡೆವಲಪ್ ಮಾಡ್ಬೋದು, ಫ್ಲೆಕ್ಸಿಬಿಲಿಟಿ ಇಲ್ಲ ಅಂದರೆ ಫ್ಲೆಕ್ಸಿಬಿಲಿಟಿ ಡೆವಲಪ್ ಮಾಡ್ಬೋದು, ಸ್ಟ್ರೆಂತ್ ಬೇಕಾದ್ರೆ ಸ್ಟ್ರೆಂತ್ನ ನಾವು ಡೆವಲಪ್ ಮಾಡ್ಬೋದು. ಸೊ ಆ ಥರ. ಸೊ ಕೆಲವ್ರಿಗೆ ಬೈ ಬರ್ತೆ ನ್ಯಾಚುರಲಾಗೆ ಫಿಟ್ ಇರ್ತಾರೆ. ಸೊ ನಮಗೆ ಏನು ಎಕ್ಸ್ಟ್ರಾ ನಾವು 30 ದಿನ ಏನು ಫಿಟ್ನೆಸ್ ಮಾಡಬೇಕು, ಒಂದು ಫಿಟ್ನೆಸ್ ಲೆವೆಲ್ ತಲುಪಬೇಕು ಅಂದರೆ ಅವ್ರು ಜನರಲಿ ಫಿಟ್ ಇರ್ತಾರೆ. ಸೊ ಅವ್ರಿಗೆ 10 ದಿನ ಮಾಡಿದ್ರು ಕ್ರಿಕೆಟ್ಗೆ ಬೇಕಾಗಿರೋಂಥಷ್ಟು ಫಿಟ್ನೆಸ್ ಅವ್ರಿಗೆ ಜನರಲಿ ಇರುತ್ತೆ. ಸೊ ಬರ್ತೆ ಬಂದಿರೋದಲ್ಲ ಅದು. ಸೊ ಅದು ಒಂದು ಬಾಡಿಗೆ. ಇನ್ನು ಮೂಮೆಂಟ್ಸು. ಸೊ ಯೂನಿಫಾರ್ಮ್ ಮೂಮೆಂಟ್ ಅಂದರೆ ರೈಟ್ ಸೈಡ್ ಆಫ್ ದ ಬಾಡಿ, ಲೆಫ್ಟ್ ಸೈಡ್ ಆಫ್ ದ ಬಾಡಿ ಅಂತ ಇರ್ತೀಯಲ್ಲ. ಸೊ ಅದು ಕರೆಕ್ಟಾಗಿ ಯೂನಿಫಾರ್ಮ್ ಆಗಿ ಕೋರ್ಡಿನೇಟ್ ಆಗುವಂಥದ್ದು. ಸೊ ಕೆಲವರಿಗೆ ತುಂಬ ಚೆನ್ನಾಗಿ ಕೋರ್ಡಿನೇಟ್ ಆಗುತ್ತೆ. ಸೊ ಅದು ಕೂಡ ಒನ್ ಆಫ್ ದ ಬೈ ಬರ್ತ್ ಬರುವಂಥದ್ದು ಅಥವಾ ಟ್ರೈನ್ ಮಾಡಿದ್ರೆ ಬರುವಂಥ ಒಂದು ಟ್ಯಾಲೆಂಟು. ಇನ್ನು ನಮ್ಮ ಬಾಡಿಲೇ ಬರೋದಾದರೆ ಕಣ್ಗಳು. ಸೊ ನಮ್ಮ ಕಣ್ಗಳು ಎಷ್ಟು ಕ್ಲಿಯರ್ ಆಗಿದೆ ಮತ್ತು ನಮಗೆ ನೋಡಿದ್ದೆಲ್ಲ ಅಬ್ಸರ್ವ್ ಮಾಡೋಕ್ಕಾಗುತ್ತಾ. ಸೊ ನಮಗೇನು ಕಾಣ್ತಾ ಇದೆ, ಸೊ ಆ ಬಾಲ್ ನೋಡಬೇಕು ಅಂದರೆ ನಾವೆಲ್ಲ ಕೆಲವ್ರು ಟ್ರೈನಿಂಗ್ ಮಾಡಬೇಕಾಗುತ್ತೆ ಬಾಲ್ ನೋಡೋದಕ್ಕೆ. ಕೆಲವ್ರು ನ್ಯಾಚುರಲಾಗೆ ಬರ್ತಾರೆ, ನೋಡ್ತಾರೆ, ಆಡ್ತಾ ಇರ್ತಾರೆ. ಸೊ ಅದು ಒಂದು ಕ್ವಾಲಿಟಿ ಆಫ್ ಐಸು ಖಂಡಿತ ಒಂದು ಬರ್ತೇ ಬರೋಂಥದ್ದು. ಸೊ ಅದು ಕೂಡ ಒಂದು ಟ್ಯಾಲೆಂಟು. ಸೊ ಇನ್ನು ಬಾಡಿಲೇ ಇರೋದ್ರಿಂದ ಹ್ಯಾಂಡ್ ಆ್ಯಂಡ್ ಐ ಕೋರ್ಡಿನೇಷನ್. ಸೊ ಕಣ್ಣು ಮತ್ತು ಕೈ ಕರೆಕ್ಟಾಗಿ ಸಿಂಕ್ರೈಸ್ ಆಗುವಂಥದ್ದು. ಅದು ಥ್ರೂ ಮೈಂಡ್ ಹೋಗುತ್ತೆ. ಸೊ ಕಣ್ಣು ನೋಡ್ತು, ಬ್ರೈನ್ ಮೆಸೇಜ್ ಹೋಯ್ತು, ಬಾಡಿ ರಿಯಾಕ್ಟ್ ಆಯಿತು. ಸೊ ಆ ಥರ ಒಂದು ಕೋರ್ಡಿನೇಷನು. ಸೊ ಅದು ಎಲ್ರಿಗೂ ಬರೋಲ್ಲ, ಎಲ್ಲರೂ ಟ್ರೈನಿಂಗ್ ಮಾಡಬೇಕಾಗುತ್ತೆ. ಯಾರು ನ್ಯಾಚುರಲಾಗಿ ಬರುತ್ತೆ, ಸೊ ಅದು ಟ್ಯಾಲೆಂಟು. ಇನ್ನು ಬಾಡಿ ಆಯಿತು. ಎಸ್ಪೆಷಲಿ ಮೈಂಡ್ ವೈಸ್ ಬಂದರೆ ಎಸ್ಪೆಷಲಿ ನಮ್ಮ ಕ್ರಿಕೆಟಲ್ಲಿ ಬಾಡಿ ಪಾರ್ಟ್ ಏನಿದೆ, ಫಿಸಿಕಲ್ ಥಿಂಗ್ ಏನಿದೆ ಕ್ರಿಕೆಟಲ್ಲಿ, ಸೊ ಅದನ್ನು 20% ಅಂತಾರೆ. 80% ಆಫ್ ಕ್ರಿಕೆಟು ಪ್ಲೇಡ್ ಇನ್ ಹೆಡ್ ಅಂತಾರೆ. ಸೊ ಅದು ಏನಕ್ಕೆ ಆ ರೀತಿ ಹೇಳ್ತೀವಿ ಅಂದರೆ, ಸೊ ಅದು ತುಂಬಾ ಇರುತ್ತೆ, ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಬರೋದು ಮೈಂಡ್ಗೆ ಅಂತ ಬಂದಾಗ ಗ್ರಾಸ್ಪಿಂಗ್ ಪವರು. ಹೌದು. ಸೊ ಗ್ರಾಸ್ಪಿಂಗ್ ಪವರು ಎಲ್ರಿಗೂ ಇರಲ್ಲ ಅದು. ಸೊ ತುಂಬ ಕೆಲವ್ರು ಮಕ್ಕಳಲ್ಲಿ ಇರುತ್ತೆ. ನೋಡ್ದಕ್ಕೆ ಒಂದು ಸಲ ಹೇಳಿದ್ರೆ ಸಾಕು ಅವ್ರಿಗೆ ಅರ್ಥ ಆಗುತ್ತೆ. ಸೊ ಅವರು ಕೂಡ ಒಂದು ಸಲ ಅವರು ತಲೆಗೆ ಹಾಕ್ಕೊಂಡ್ರೆ ಅದನ್ನ, ಸೊ ಆ ಬಾಡಿ ಅದೇ ರೀತಿ ಕೋರ್ಡಿನೇಟ್ ಆಗುತ್ತೆ, ರಿಯಾಕ್ಟ್ ಮಾಡುತ್ತೆ. ಸೊ ಹೇಳ್ಕೊಟ್ಟಿದ್ದೆಲ್ಲ ನೀಟಾಗಿ ಕಲಿತಾ ಹೋಗ್ತಾರೆ. ಫಾಸ್ಟ್ ಗ್ರೋಯಿಂಗ್ ಅವ್ರಿಗೆ ಖಂಡಿತ ಇರುತ್ತೆ. ಸೇಮ್ ಕೇಸ್ ನಮ್ಗೆ ಅದಿಲ್ಲ ಅಂದರೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ, ಬಟ್ ಅಲ್ಲೇ ಹಾರ್ಡ್ ವರ್ಕ್ ಅನ್ಸ್ಕೊಳ್ಳೋದ್ರಲ್ಲಿ. ಸೊ ನಮಗೇನಿಲ್ಲ ಅದನ್ನು ಪಡೆಯೋದಕ್ಕೆ ಬೀಳುವಂಥ ಕಷ್ಟ, ಹಾಗೆ ನಮ್ಮ ಕೊಡುವಂಥ ಟೈಮು, ಸೊ ಅಲ್ಲಿ ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ಅಲ್ಲಿಂದ ಅಲ್ಲಿಗೆ ಹ್ಯಾಂಡ್ ಟು ಹ್ಯಾಂಡ್ ತೊಗೊಂಡು ಹೋಗ್ತಿರೋದು, ಕನ್ಫ್ಯೂಷನ್ಸ್ ಬೇಡ ಇಲ್ಲಿ. ಸೊ ಅದು ಕೂಡ ಒಂದು ಟ್ಯಾಲೆಂಟು, ಗ್ರಾಸ್ಪಿಂಗ್ ಪವರ್, ಹೇಳ್ದಕ್ಕೆ ಅರ್ಥ ಮಾಡ್ಕೊಳ್ಳೋವಂಥದ್ದು, ಹಾಗೆ ಅಥವಾ ಅವರೇ ಹೇಳ್ದಂತೆ ಬಾಡಿ ರಿಯಾಕ್ಟ್ ಆಗೋವಂಥದ್ದು, ಅದು ಕೂಡ ಒಂದು ಟ್ಯಾಲೆಂಟು. ಇನ್ನು ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟು
ಎಲ್ರಿಗೂ ಬರೋಲ್ಲ. ಆಬ್ವಿಯಸ್ಲಿ ನೀವು ನೋಡ್ತಿರ್ಬೋದು, ಎಲ್ಲರೂ ಕ್ರಿಕೆಟ್ ಅಥವಾ ಎಲ್ಲರೂ ಸ್ಪೋರ್ಟ್ಸ್ ಆಡೋಲ್ಲ, ಬೇರೇನೋ ಆ್ಯಕ್ಟಿವಿಟೀಲಿ ಅವರು ಇನ್ವಾಲ್ವ್ ಆಗಿರ್ತಾರೆ. ಕೆಲವರು ಪೇಂಟಿಂಗ್ ಇರ್ಬೋದು, ಕೆಲವರು ಸಿಂಗಿಂಗ್ ಇರ್ಬೋದು, ಕೆಲವರು ಡ್ಯಾನ್ಸಿಂಗ್ ಇರ್ಬೋದು. ಸೊ ಅವ್ರದ್ದೇ ಆದಂಥ ಒಂದು ಅಪ್ರೋಚ್ ಇರುತ್ತೆ. ಅದು ಕೂಡ ಅವ್ರು ಯೋಚನೆ ಮಾಡಿ ಬಂದಿರಲ್ಲ, ಜನರಲಿ ಅವ್ರಿಗೆ ಇಷ್ಟ ಆಗಿರುತ್ತೆ, ತುಂಬ ಇಷ್ಟ ಆಗಿರುತ್ತೆ. ಸೊ ಆ ಫೀಲ್ಡಲ್ಲಿ ಅವರು ಇದು ಮಾಡ್ತಾ ಇರ್ತಾರೆ. ಅದೇ ರೀತಿ ನಮಗೆ ಇಲ್ಲಿ ಕ್ರಿಕೆಟ್ಗೆ ಬೇಕಾಗಿರೋದು ಆ ಇಂಟ್ರೆಸ್ಟ್. ಸೊ ಆ ಇಂಟ್ರೆಸ್ಟ್ ಇಲ್ಲ ಅಂದರೆ 1-2 ವರ್ಷ ನೋಡ್ತಾರೆ, ಆಗಲ್ಲ ಅವ್ರಿಗೆ, ಆ ಪ್ರೆಷರ್ ಎಲ್ಲ ತಡೆಯೋಕ್ಕಾಗಲ್ಲ. ಅಥವಾ ಕೆಲವು ಮಟ್ಟಿಗೆ ಒಂದು ರೇಂಜ್ಗೆ ಒಂದಷ್ಟು ದೂರ ಸಕ್ಸಸ್ ಸಿಕ್ಕಿದ್ರು ಮುಂದೆ ಅವ್ರಿಗೆ ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಪರ್ಸ್ನಲಿ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಸೊ ಬೆಳಿಗ್ಗೆ ಎದ್ದು ರನ್ನಿಂಗ್ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಸೊ ಕೆಲವ್ರಿಗೆ ನ್ಯಾಚುರಲ್ ಆಗಿ ಬರುತ್ತೆ ಅವ್ರಿಗೆ. ಸೊ ಆ ಸ್ಪೋರ್ಟ್ಸು ನೀವು ಕೆಲವೊಂದು ಎಕ್ಸಾಂಪಲ್ ಮುಂಚೆನೂ ಕೊಟ್ಟಿದ್ದೀನಿ. ಎಷ್ಟು ವಯಸ್ಸಾದರೂ ಕ್ರಿಕೆಟ್ ಆಡ್ತಾರಪ್ಪ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲಂದು ಕ್ರಿಕೆಟ್ ಆಡ್ತಾರೆ. ಅಥವಾ ಎನಿ ಸ್ಪೋರ್ಟ್ಸ್ ಆ ಮ್ಯಾಟ್ರಿಗೆ. ಸೊ ಏನೂ ಎಕ್ಸ್ಪೆಕ್ಟ್ ಮಾಡಿದೆ ಅವ್ರಿಗಿಷ್ಟ, ಅವ್ರು ಆಡ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟು, ಒಂದು ಕ್ವಾಲಿಟಿ. ಅದು ಎಲ್ರಿಗೂ ಬರೋಲ್ಲ ಅಂದಮೇಲೆ ಅದು ಕೆಲವ್ರಿಗಿದೆ ಅಂದಮೇಲೆ ಅದು ಟ್ಯಾಲೆಂಟ್ ಆಗುತ್ತಲ್ಲ. ಸೊ ಆ ಬೇಸಿಸಲ್ಲಿ ಇದು ಕೂಡ ಒಂದು ಟ್ಯಾಲೆಂಟು. ಸೊ ಇದಿಲ್ಲ ಅಂದರೆ ತುಂಬ ದೂರ ಹೋಗೋಕ್ಕಾಗಲ್ಲ. ಪರ್ಸ್ನಲ್ ಇಂಟ್ರೆಸ್ಟ್ ಇಲ್ಲ ಅಂದರೆ ತುಂಬ ದೂರ ಹೋಗೋದಿಲ್ಲ. ಸೊ ನಾನು ಎಷ್ಟೋ ಜನ ಪೇರೆಂಟ್ಸ್ಗಳನ್ನ ನೋಡ್ತೀನಿ, ಅವ್ರಿಗಿದೆ ಇಂಟ್ರೆಸ್ಟು, ಬಟ್ ಮಗಂಗಿರಲ್ಲ. ಸೊ ಇದರಲ್ಲಿ ಗುಡ್ ನ್ಯೂಸ್ ಏನಂದರೆ, ಒಂದು ಆ ಹುಡುಗಿಗೆ ನೀವು ಪುಷ್ ಮಾಡ್ತಾಯಿದ್ದೀರಾ. ಸೊ ಅವ್ನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಅದನ್ನು ಫೇಸ್ ಮಾಡೋಕ್ಕಾಗ್ತಿಲ್ಲ ಅಂದ್ರೂ ಟೈಮ್ ಮೀಲ್ಸ್ ಅಂತಾರಲ್ಲ, ಆ ಥರ ಹೋಗ್ತಾ ಹೋಗ್ತಾ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ತಾ ಸೊ ದೇ ಟೆನ್ ಟು ಫಾಲ್ ಇನ್ ಲವ್ ಆರ್ ಅದನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಗೌತಮ್ ಅವರು ಅದೇನೇ ಎಕ್ಸ್ಪ್ಲೇನ್ ಮಾಡ್ತಿರೋದಿಲ್ಲಿ. ಸೊ ಇದನ್ನೇನು ಹೇಳ್ತಾ ಇದ್ದಾರೆ ನೋಡ್ಕೊಬನ್ನಿ. ಬೇಸಿಕ್ಲಿ ನೋಡೋಕೋದ್ರೆ ಎಲ್ಲರಿಗೂ ಒಂದು ಝೀಲ್ ಅಂತ ಇರುತ್ತೆ. ಆ ಝೀಲಿಂದ ಯಾರಿಗೆ ಆ ಝೀಲ್ ಇರುತ್ತೆ ಆಫ್ ಪ್ಲೇಯಿಂಗ್, ಬರೀ ಕ್ರಿಕೆಟ್ ಅಂತಲ್ಲ, ಎನಿ ಸ್ಪೋರ್ಟ್ ಫಾರ್ ದಟ್ ಮ್ಯಾಟರ್. ಸೊ ಅವ್ರಿಗೆ ಆ ಝೀಲ್ ಇತ್ತು ಅಂದರೆ ಯಾರು ಏನೇ ಮಾಡಿದ್ರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಹೌ ಓವರ್ ಡಿಫಿಕಲ್ಟ್ ನೀವು ಎಷ್ಟೇ ಟ್ರೈ ಮಾಡಿದ್ರೂ ಆ ಝೀಲ್ ಇದ್ದರೆ ಆಟೋಮ್ಯಾಟಿಕ್ಲಿ ನಿಮ್ಗೆ ಎಳೆಯುತ್ತದೆ. ದಟ್ ಸ್ಪೋರ್ಟ್ ವಿಲ್ ಫುಲ್ ಲೈಕ್ ಏನೋ ಒಂಥರ ಅಟ್ರಾಕ್ಟ್ ಮಾಡುತ್ತೆ ನಿಮಗೆ. ಸೊ ಅದೇನಾಗುತ್ತೆ, ಸಮ್ಟೈಮ್ಸ್ ಏನಾಗುತ್ತೆ, ಸ್ವಲ್ಪ ಜನ ಸ್ವಲ್ಪ ಫಾರ್ಚುನೇಟ್ ಇರ್ತಾರೆ ನನ್ನಂಥವ್ರು, ಲೈಕ್ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ. ಸ್ವಲ್ಪ ಜನಕ್ಕೆ ಫ್ಯಾಮಿಲಿ ಸಪೋರ್ಟ್ ಇರಲ್ಲ, ಅವ್ರಿಗೆ ಆ ಸಿಚುವೇಶನಲ್ಲಿ ಅವ್ರಿಗೆ ಆ ಸಪೋರ್ಟ್ ಸಿಕ್ಕಿರಲ್ಲ. ಎಸ್, ಇಟ್ ಈಸ್ ಟಫ್ ಮೂಮೆಂಟ್ಸ್, ಬಟ್ ಅದಕ್ಕೆ ಅಂತ ಬಿಟ್ಕೊಡೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ನಾನು ಹೇಳೋದು, ವೆನ್ ಸಮನ್ ಹ್ಯಾಸ್ ಎ ಲೈಕಿಂಗ್ ಅಲ್ಲ, ಗಿವ್ ಇಟ್ ಆಲ್. ಇಟ್ಸ್ ಓಕೆ, ಲೈಕ್ ಇನ್ನೂ ಸ್ವಲ್ಪ ಬೈಸ್ಕೊತೀರಾ ಅಥವಾ ಸ್ವಲ್ಪ ಹೊಡಿತಾರೆ, ಇಟ್ಸ್ ಫೈನ್. ಬಟ್ ಗಿವಿಂಗ್ ಅಪ್ ಆನ್ ಯುವರ್ ಡ್ರೀಮ್, ಐ ಥಿಂಕ್ ಅದಕ್ಕಿಂತ ನೀವು ಅದಾದ್ಮೇಲೆ ಮುಂದಕ್ಕೆ ನೀವು ತುಂಬಾ ಇದು ಪಶ್ಚಾತ್ತಾಪ ಪಡ್ತೀರಾ, ಲೈಕ್ ಅಯ್ಯೋ ಮಾಡ್ಬೋದಾಗಿತ್ತು. ಅದಕ್ಕಿಂತ ಬೆಟರು ಇವಾಗ ಮಾಡಿ, ನೀವು ರಿಸಲ್ಟ್ ಸಿಕ್ಕಿಲ್ಲ ಓಕೆ, ಬಟ್ ನಾನು ಮಾಡಿದೆ ಗುರು, ನನ್ನ ಕೆಲಸ ನಾನು ಮಾಡಿದ್ದೀನಿ, ಅದ್ರ ಮೇಲೆ ಸಿಕ್ಕಿಲ್ಲ ಓಕೆ ಫೈನ್, ಆ ಥರ ಯೋಚನೆ ಮಾಡೋದಕ್ಕಿಂತ ಬೆಟರ್ ಅನ್ಸುತ್ತೆ. ಸೊ ಜನರಲಿ ಅವ್ರಿಗೆ ಗೊತ್ತಿರಲ್ಲ ಅದು. ನಾವೇನು ಟ್ರೈನೇ ಮಾಡಿಲ್ಲ ಅಂದರೆ ನಮ್ಮಲ್ಲಿ ಏನಿದೆ ಅಂತ ನಮ್ಗೇನು ಗೊತ್ತಾಗಬೇಕು, ಏನು ಸ್ಟ್ರೆಂತ್ ಇದೆ, ನಮ್ಮ ಏನು ಟ್ಯಾಲೆಂಟ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ. ಸೊ ಟ್ರೈ ಮಾಡಿದ್ರಲ್ಲ, ಮನೇಲಿ ಕೂತ್ಕೊಂಡಂತೂ ಗೊತ್ತಾಗಲ್ಲ ಕ್ರಿಕೆಟಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ. ಸೊ ಅದು ಕೂಡ ಇಲ್ಲೊಂದು ಎಫರ್ಟ್ ಖಂಡಿತ ಆಗುತ್ತೆ. ಸೊ ಇಂಟ್ರೆಸ್ಟು ಡೆವಲಪ್ಪು ಮಾಡ್ಬೋದು, ಇವೆಲ್ಲ ಟ್ರೈನಬಲ್. ಆಗಲೇ ಹೇಳಿದಂತೆ ನಮ್ಮ ಸ್ಕೆಲಿಟನ್ ಬಿಟ್ಟು ಬೇರೆ ಎಲ್ಲ ಟ್ರೈನಿಂಗ್ ಮಾಡ್ಬೋದು, ಬಟ್ ಅಷ್ಟೇ ಕಷ್ಟ ಬೀಳಬೇಕಾಗುತ್ತೆ. ಸೊ ಅಷ್ಟು ಈಸಿ ಅಲ್ಲ, ಪ್ರತಿಯೊಂದಕ್ಕೂ ಟೈಮ್ ತೊಗೊಳುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಇಷ್ಟೆಲ್ಲ ಇದೆ ಅಂದಮೇಲೆ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಆಮೇಲೆ ಹೋಗ್ತೀನಿ ಅನ್ನೋದೇ ಆಗಲ್ಲ. ಸೊ ಇದಕ್ಕೆ ಸ್ಟ್ರೀಟ್ ಸ್ಮಾರ್ಟ್ ಆಗಿರಬೇಕಾಗುತ್ತೆ. ಸೊ ಸ್ಟ್ರೀಟ್ ಸ್ಮಾರ್ಟ್ ಏನಂದರೆ, ಎಷ್ಟೊಂದು ವಿಷಯಗಳು ನೀವು ಆಡೋಂಥ ಲೆವೆಲ್ ಮೇಲೆ ಇಂಪ್ರೂವ್ ಆಗ್ತಾನೆ ಇರಬೇಕಾಗುತ್ತೆ. ಅದೇ ಇಷ್ಟೊಂದು ವೆರೈಟೀಸು. ಸೊ ನಿಮ್ಗೆ ಇಲ್ಲಿ ಗೊತ್ತಾಗಲ್ಲ ನಿಮಗೆ. ಸೊ ಒಂದು 110, 112 ಮಕ್ಕಳಿಗೆ ಫಿಟ್ನೆಸ್ಸು ಅಥವಾ ಬಾಡಿ ಫಿಸಿಕ್ಸು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದೆಲ್ಲ ತುಂಬ ಕಷ್ಟ ಇರುತ್ತೆ. ಅದು ಕಲಿತಾ ಬರುವಂಥದ್ದು. ಸೊ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಿ ಬರುವಂಥದ್ದು. ಬಟ್ ಇದು ನಾವೇನು ಝೀರೋ ಟು ಇಂಡಿಯಾ ಏನು ಸೀರೀಸ್ ಇದೆ, ಸೊ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಇಂಡಿಯಾ ಕ್ಯಾಪ್ಟನ್ ಆಗಿ ಒಂದು 10 ವರ್ಷ ಇಂಡಿಯನ್ ಕ್ರಿಕೆಟ್ನ ರೂಲ್ ಮಾಡುವಂಥ ದಾರಿ ಆಗಿರೋದ್ರಿಂದ ಇದೆಲ್ಲ ನೀವು ಈಗಲೇ ತಿಳ್ಕೊಂಡಿದ್ರೆ ಮುಂದೆ ಫೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರುತ್ತೆ ಏನಿದೆ, ಓಕೆ ಆಕ್ಸೆಪ್ಟ್ ಮಾಡ್ಬೋದು. ಸೊ ಇಷ್ಟು ವರ್ಷ ಯಾರು ಏನು ಅರ್ಥ ಆಗಿಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೊರಟೋದವರು ಅಟ್ಲೀಸ್ಟ್ ಒಂದು ಎಫರ್ಟ್ ಆಗ್ತಾರೆ, ಅಥವಾ ಆ ಕ್ರಿಕೆಟಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗಿರ್ತಾರೆ. ಸೊ ಅದು ಒಂದು ಇಂಟ್ರೆಸ್ಟು. ಸೊ ಅದು ಕೂಡ ಆಬ್ವಿಯಸ್ಲಿ ಎಲ್ರಿಗೂ ಬರೋಲ್ಲ ಅಂದಮೇಲೆ ಯಾರಿಗೆ ಬಂದಿದೆ ಅದನ್ನು ಟ್ಯಾಲೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನು ಮೈಂಡಲ್ಲಿ ಇನ್ನೊಂದು ಬರುವಂಥದ್ದು ಅಂದರೆ ಧೈರ್ಯ. ಆ ಫಿಯರ್ನೆಸ್ಸು ಎಲ್ರಿಗೂ ಬರೋಲ್ಲ, ಕೆಲವ್ರಿಗೆ ಇರ್ತದೆ. ತುಂಬ ಫಿಯರ್ಲೆಸ್ ಆಗಿರ್ತಾರೆ. ಅವ್ರಿಗೆ ಪ್ರೆಸೆಂಟಲ್ಲಿದ್ದು ಅಷ್ಟೇ ಫಿಯರ್ಲೆಸ್ ಆಗಿ ಫೇಸ್ ಮಾಡ್ತಾರೆ. ಅದು ಅಗೇನ್ ಎಲ್ರಿಗೂ ಬರೋಲ್ಲ, ನಾವೆಲ್ಲ ಫೇಸ್ ಮಾಡ್ತಾ ಇರ್ತೀವಿ. ಆ ಫಿಯರ್ನ, ಆ ಭಯನ ಓವರ್ಕಮ್ ಮಾಡೋದಕ್ಕೆ ಸೊ ಅಷ್ಟು ಕಷ್ಟ ಬೀಳ್ತಾ ಇರ್ತೀವಿ. ನಮ್ಮ ಭಯನ ಆಚೆ ಹಾಕೋದಕ್ಕೆ, ಒಂದು ಭಯನ ಒಂದು ಕಾನ್ಫಿಡೆನ್ಸ್ ಆಗಿ ಟರ್ನ್ ಅರೌಂಡ್ ಮಾಡಬೇಕು ಅಂದರೆ ಅದು ಕೂಡ ಟೈಮ್ ಬೇಕಾಗುತ್ತೆ. ಕೆಲವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ, ಎಷ್ಟು ಧೈರ್ಯ ಇರುತ್ತೆ, ಅಬ್ಬಾ ಕಾಂಟ್ ಇಮ್ಯಾಜಿನ್. ಸೊ ಧೈರ್ಯ ಅವ್ರಿಗೆ ನ್ಯಾಚುರಲ್ ಆಗಿ ಬರೋದ್ರಿಂದ ನಮ್ಮೆಲ್ಲರಿಗೂ ಭಯ ಆಗುತ್ತೆ, ನಾವು ಟ್ರೈನ್ ಮಾಡಬೇಕಾಗಿರೋದ್ರಿಂದ ಅವ್ರು ನ್ಯಾಚುರಲ್ ಆಗಿರೋದ್ರಿಂದ. ಸೊ ಅದು ಕೂಡ ಒಂದು ಟ್ಯಾಲೆಂಟು, ಒಂದು ಮೈಂಡ್ ವಿಷಯಕ್ಕೆ ಬಂದರೆ. ಇನ್ನು
ಪೇಷನ್ಸ್ ಲೆವೆಲ್ ಎಲ್ರಿಗೂ ಬರಲ್ಲ. ಸೊ ಎಷ್ಟೊಂದು ಟ್ಯಾಲೆಂಟೆಡ್ ಕ್ರಿಕೆಟರ್ಸ್ಗಳು ವ್ಯಾನಿಷ್ ಆಗಿರೋದು ನಾನು ನೋಡಿದ್ದೀನಿ. ಸೊ ಒಂದು ಸಲ ಸ್ಟೇಟ್ ಏನೋ ಆಡ್ತಾರೆ, ಬಟ್ ನೆಕ್ಸ್ಟ್ ಟೈಮು ಇನ್ನೊಂದ್ಸರಿ ಟ್ರೈ ಮಾಡ್ತಾರೆ. ಸೊ ಅವ್ರಿಗಾಗಲ್ಲ. ಸೊ ಪೇಷನ್ಸ್ ಕಲ್ತ್ಕೊಂಡು ಕ್ರಿಕೆಟಿಂದ ಅವೇ ಹೋಗ್ತಾರೆ. ಸೊ ಅದು ಮುಂದೆ ಕರ್ಕೊಂಡು ಹೋಗೋದಿಲ್ಲ ಅವ್ರಿಗೆ. ಸೊ ಆ ಲೆವೆಲಲ್ಲಿ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಕಾಂಪಿಟೇಟಿವ್ ಕ್ರಿಕೆಟ್ ಹೇಳ್ತೀವಿ, ನಾವು ಮುಂದೆ ಫ್ಯೂಚರಲ್ಲಿ ಹೇಳ್ತಿರೋದು. ಸೊ ಈಗಲಿಂದನೇ ನಾವು ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಕೆಲವ್ರಿಗೆ ಲಕ್ಕಿ ಇನಫ್. ಸೊ ಆ ಮೈಂಡ್ ಸೆಟ್ಟಲ್ಲಿ ಇರೋದಿಲ್ಲ, ಪ್ರೆಷರೇ ಇರೋಲ್ಲ ಅವ್ರಿಗೆ. ಪರ್ಫಾರ್ಮ್ ಮಾಡಬೇಕು ಅನ್ನೋದು ಎಕ್ಸ್ಟರ್ನಲ್ ಪ್ರೆಷರ್ ಇರೋಲ್ಲ. ಸೊ ಅವ್ರಿಗೆ ಒಳಗಡೆಯಿಂದ ಅವ್ರಿಗೆ ಅದೇ ಮೋಟಿವೇಶನ್ಸ್ ಇರುತ್ತೆ. ಸೊ ಏನು ಪರ್ಫಾರ್ಮ್ ಮಾಡೋದಕ್ಕೆ. ಸೊ ಅವ್ರಿಗೆ ಪ್ರೆಷರ್ ಇರೋದು, ಕೆಲವ್ರಿಗೆ ಪ್ರೆಷರ್ ಇರ್ಬೋದು, ಪೇರೆಂಟ್ ಪ್ರೆಷರ್ ಇರ್ಬೋದು, ಎಕ್ಸ್ಪೆಕ್ಟೇಷನ್ಸ್ ಪ್ರೆಷರ್ ಇರ್ಬೋದು. ಕೆಲವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಇರೋಲ್ಲ, ನಾನು ಎಂಜಾಯ್ ಮಾಡ್ತೀನಿ, ನಾನು ಆಡ್ತಾ ಇರ್ತೀನಿ ಅನ್ನೋದು ಕೂಡ ಅಲ್ಲೇ ಒಂದು ಪೇಷನ್ಸ್ ಅಂತ ಬರುತ್ತೆ. ಸೊ ಅದು ಕೂಡ ಒಂದು ಅಮೇಝಿಂಗ್ ಕ್ವಾಲಿಟಿ ಅದು. ಸೊ ಒಂದು ಕ್ರಿಕೆಟರ್ಗೆ ಇರಲೇಬೇಕದು. ಸೊ ಇದು ಮ್ಯಾರಥಾನ್ ಇದು. ಸೊ ಓಡ್ತಾನೆ ಇರಬೇಕಾಗುತ್ತೆ. ಸೊ ಸ್ಪ್ರಿಂಟ್ ಓಡ್ತೀನಿ ಅಂದರೆ ಆಗಲ್ಲ, ನಾನು ಫಾಸ್ಟಾಗಿ ಓಡ್ತೀನಿ ಅಂದರೆ ಆಗಲ್ಲ ಇಲ್ಲಿ. ಸೊ ಇಲ್ಲಿ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ರಿಕೆಟಲ್ಲಿ ಟ್ಯಾಲೆಂಟ್ ಏನು ಅನ್ನೋದ್ರ ಬಗ್ಗೆ ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ. ಅದರಲ್ಲಿ ಒಂದು ಬಾಡಿ ಡೆವಲಪ್ಮೆಂಟು ಅಥವಾ ಬಾಡಿ ಸ್ಟ್ರಕ್ಚರ್ ಮತ್ತು ಡೇರಿಂಗ್ ಆ್ಯಟಿಟ್ಯೂಡು, ಧೈರ್ಯ ಅನ್ನೋದು ಮತ್ತು ಪೇಷನ್ಸ್, ಈ ಮೂರು ಎಂಥ ಡೆಡ್ಲಿ ಕಾಂಬಿನೇಷನ್ ಅಂತ ನಿಮಗೆ ಅದ್ರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಕೃಷ್ಣ ಭಾಗವತಮ್ ಅವರು. ಸೊ ಎಸ್ಪೆಷಲಿ ಕ್ರಿಕೆಟ್ಗೆ ಅಂತ ಬಂದಾಗ ಎನಿ ಚಾಲೆಂಜ್ ಬಂದ್ರೂ ಆ್ಯಕ್ಚುಲ್ ವರ್ಡಲ್ಲಿ ಹೇಳಬೇಕು ಅಂದರೆ ನನ್ನ ಅಕ್ಕನ ಏನಾಗುತ್ತೆ ನೋಡೋಣ ಅಂತಲೇ ನುಗ್ಗೋ ಮೈಂಡ್ ಸೆಟ್ ಇರೋಂಥವ್ರು ನಮ್ಮ ಬಜ್ಜಿಯವರು. ಸೊ ಎಷ್ಟು ಇಂಪಾರ್ಟೆಂಟ್, ಪರ್ಫಾರ್ಮ್ ಮಾಡ್ತಾ ಇದ್ವಿ ಆದರೂ ಇದಾಗ್ತಿಲ್ಲ. ಸೊ ಇಲ್ಲಿ ಪೇಷನ್ಸ್ ಲೆವೆಲ್ಲು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಬ್ಸಲ್ಯೂಟ್ಲಿ. ನೀವು ರಿಸಲ್ಟ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ರಿಸಲ್ಟ್ ಇಸ್ ಗೆಟಿಂಗ್ ಸೆಲೆಕ್ಟೆಡ್ ಅದು. ಸೊ ಅದನ್ನು ನೀವು ಯೋಚನೆ ಮಾಡಿಕೊಂಡು ಕ್ರಿಕೆಟ್ ಆಡಿದ್ರೆ ಗ್ಯಾರಂಟಿ ನೀವೇನು ಸಾಧಿಸೋಕ್ಕಾಗಲ್ಲ. ಅದ್ರ ಬದಲು ನನ್ನ ಕೈಯಲ್ಲಿ ಏನಿದೆ, ನನ್ನ ಕಂಟ್ರೋಲಬಲ್ಸ್ ಏನಿದೆ, ನಾನು ಅದನ್ನು ಮಾಡ್ತೀನಿ ಗುರು. ಅಲ್ಲಿಂದ ಏನೋ ಸಿಕ್ತು ಅಂದರೆ ಎಸ್ ಫೇರ್ ಇನಫ್. ಅಲ್ಲಿಂದ ಏನೂ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಐ ವಿಲ್ ಸ್ಟಿಲ್ ಕೀಪ್ ಡೂಯಿಂಗ್ ಮೈ ಓನ್ ಗ್ರೈಂಡ್ ಅಂತ. ಅವಾಗ ನೀವು ಯು ಬೀಯಿಂಗ್ ಲಾಯಲ್ ಟು ಯುವರ್ ಸೆಲ್ಫ್. ನಿಮ್ಗೆ 100% ನಿಮ್ದು ಏನಿದೆ ನೀವು ಮಾಡ್ತಾ ಇದ್ದೀರಾ. ಅಲ್ಲಿಂದ ನಾನು ಎಕ್ಸ್ಪೆಕ್ಟೇಷನ್ಸ್ ಕಮ್ಮಿ ಮಾಡ್ಕೊಂಡಷ್ಟು ಯುವರ್ ಲೈಫ್ ವಿಲ್ ಬಿ ಈಸಿ. ಅದನ್ನೇ ಹೇಳಿದ್ದು, ಇದೊಂದು ಡೆಡ್ಲಿ ಕಾಂಬಿನೇಷನ್ ಇದು. ಫಿಸಿಕಲಿ ಗಿಫ್ಟೆಡು, ಹಾಗೆ ಟೆರರು, ಹಾಗೆ ಪೇಷನ್ಸು ಬೇಕು. ರೇರ್ ಕಾಂಬಿನೇಷನ್ ಇದು. ಸೊ ಅದು ಬಂದರೆ ಯು ಸ್ಟಾರ್ಟ್ ಮ್ಯಾನೇಜಿಂಗ್ ಯುವರ್ ಸೆಲ್ಫ್. ಡೆಫಿನೆಟ್ಲಿ. ಈಗ ಏನಾಗುತ್ತೆ, ನಾವು ಎಕ್ಸ್ಪೆಕ್ಟ್ ನಂದು ಬೇಸಿಕ್ಲಿ ನಾನೇನು ಹೇಳ್ತೀನಿ ಅಂದರೆ, ಒಂದು ಗೋಲ್ ಇಟ್ಕೊಳ್ಳಿ, ಎರಡನೇದು ವರ್ಕ್ ಟುವರ್ಡ್ಸ್ ಯುವರ್ ಗೋಲ್, ಮೂರನೇದು ಬಿ ಲಾಯಲ್ ಟು ಯುವರ್ ಸೆಲ್ಫ್, ಫೋರ್ತ್ ಒನ್ ಐ ವುಡ್ ಸೇ ನೀವು ಆ್ಯರೋ ಜೋರಾಗಿ ಹೋಗಿ ಟಾರ್ಗೆಟಲ್ಲಿ ಸೇರಬೇಕಂದ್ರೆ ಇಟ್ ಹ್ಯಾಸ್ ಟು ಬಿ ಪುಲ್ಡ್ ಬ್ಯಾಕ್. ನಿಮ್ಮ ಸೆಟ್ ಬ್ಯಾಕ್ ಸರಿಯೋ ಪುಲ್ಲಿಂಗ್. ನಿಮಗೆ ಬೋ ಎಷ್ಟು ಜೋರಾಗಿ ಎಳಿತಾರೆ ಹಿಂದೆ ಹೋದಷ್ಟು ಯು ಆರ್ ಮೋರ್ ಆ್ಯಕ್ಯುರೇಟ್ ಟು ದ ಟಾರ್ಗೆಟ್ ಆ್ಯಂಡ್ ಯು ವಿಲ್ ಬಿ ಮೋರ್ ಫಾಸ್ಟ್ ಟು ದ ಟಾರ್ಗೆಟ್. ನೀವು ಹಿಂದೆ ಹೋಗ್ತಾ ಇದ್ದಂತ ತಕ್ಷಣ ನೀವು ಇಲ್ಲ ಗುರು ಅಷ್ಟೇ ಆಗಲ್ಲ ಅನ್ನೋದಕ್ಕಿಂತ, ಇಲ್ಲ ಗುರು ಹಿಂದೆ ಹೋಗ್ತಾ ಇದ್ದೀನಿ ಅಂದರೆ ಮುಂದೆ ಹೋಗಲೇಬೇಕು. ವಾಟ್ ಗೋಸ್ ಅಪ್ ಹ್ಯಾಸ್ ಟು ಕಮ್ ಡೌನ್. ಸೊ ಆ ಥಿಯರಿ ನಾನು ಇಟ್ಕೊಂಡು ಇದು ಮಾಡ್ತೀನಿ. ಸೊ ಎಂಥ ಡೆಡ್ಲಿ ಕಾಂಬಿನೇಷನ್ ನೋಡಿ ಇದು. ಫಿಸಿಕಲಿ ಸ್ಟ್ರಾಂಗ್, ಸ್ಟ್ರೆಂತ್ ಎಲ್ಲ ಇದೆ, ಹಾಗೆ ಧೈರ್ಯನೂ ಇದೆ ಫೇಸ್ ಮಾಡೋದಕ್ಕೆ. ಅಂಥ ಇದರಲ್ಲಿ ಪೇಷನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಧೈರ್ಯ ಇದ್ದ ಕಡೆ ಅಷ್ಟು ಈಸಿ ಅಲ್ಲ ಪೇಷನ್ಸ್ನ ಮೇಂಟೈನ್ ಮಾಡುವಂಥದ್ದು. ಇವು ಮೂರು ಕೂಡ ಒಂದು ಡೆಡ್ಲಿ ಕಾಂಬಿನೇಷನ್ನು ಯಾವುದೇ ಒಂದು ಆಪೋಸಿಟ್ ಟೀಮ್ಗಾಗಲಿ. ಸೊ ಇದನ್ನು ಮ್ಯಾಚ್ ವಿನ್ನರ್ಸ್ ಅಂತ ಖಂಡಿತ ಕರಿಬೋದು. ಸೊ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ಗೆಲ್ಲಿಸ್ತಾರೆ. ಸೊ ಒಬ್ಬರೇ ನಿಂತು ಒಂದು ಮ್ಯಾಚ್ನ ಗೆಲ್ಲಿಸುವಂಥ ಅಬಿಲಿಟಿ ಇರುವಂಥದ್ದು ಇದು. ನೀವು ಯಾರು ಕ್ರಿಕೆಟೇ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಿಮ್ಗೆ ಇದು ಅರ್ಥ ಆಗಲ್ಲ ಇದು. ಸೊ ಯಾರು ಕ್ರಿಕೆಟಲ್ಲಿ ಇದ್ದಾರೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಒಬ್ಬರೇ ಮ್ಯಾಚ್ನ ಹೇಗೆ ಗೆಲ್ಲಿಸ್ತಾರೆ ಸೊ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಅದು ಇಂಥ ಒಬ್ಬ ಪ್ಲೇಯರ್ ಆಡ್ತಿದ್ದಾನೆ ಅಂದರೆ ಅವ್ರ ಆಪೋಸಿಟ್ ಟೀಮ್ ಅವರು ತುಂಬ ಕೇರ್ಫುಲ್ ಆಗಿರ್ತಾರೆ. ಸೊ ಇದು ಕೂಡ ನೀವು ಕಾಲಿಡ್ದಂಗೆ ಅರ್ಧ ಮ್ಯಾಚ್ ಗೆದ್ದಂಗೆ. ಸೊ ಇದು ಕೂಡ ಒಂದು ಅಮೇಝಿಂಗ್ ಕಾಂಬಿನೇಷನ್. ಇನ್ನೊಂದು ಕಾನ್ಸಂಟ್ರೇಷನ್ ಪವರ್, ಏಕಾಗ್ರತೆ ಪವರ್ ಏನಿದೆ ಅದು ಕೂಡ ಒಂದು ಟ್ಯಾಲೆಂಟು, ಎಲ್ರಿಗೂ ಬರಲ್ಲ. ಎಲ್ಲರೂ ಎಷ್ಟೊಂದು ಟ್ರೈನಿಂಗ್ ಮಾಡಬೇಕಾಗುತ್ತೆ ಅವ್ರ ಮೈಂಡ್ ಬಗ್ಗೆ. ಸೊ ಈಗ ಫೋಕಸ್ ಮಾಡಬೇಕು ಅಂತ ಕೆಲವರು ಜನರಲಿ ಅವ್ರಿಗೆ ಆ ಫೋಕಸ್ ಮಾಡೋಕ್ಕೆ ಬರುತ್ತೆ. ಸೊ ಅದು ಕೂಡ ಒಂದು ಟ್ಯಾಲೆಂಟೇ. ಬೇರೆಯವ್ರಿಗೆ ನ್ಯಾಚುರಲಾಗಿ ಈಸಿಯಾಗಿ ಬರುತ್ತೆ. ಸೊ ಅದು ಟ್ಯಾಲೆಂಟ್ ಇಲ್ಲಿ. ಸೊ ಇಲ್ಲಿ ನಾವೆಲ್ಲ ವರ್ಕ್ ಮಾಡಬೇಕಾಗುತ್ತೆ. ಅವ್ರು ನ್ಯಾಚುರಲಾಗಿ ಏನಿರುತ್ತೆ ಅದು ಅವ್ರಿಗೆ ಟ್ಯಾಲೆಂಟ್ ಆಗುತ್ತೆ. ಸೊ ಹೀಗೆ ಇದೆಲ್ಲ ಸೇರಿ ಒಂದು ಟ್ಯಾಲೆಂಟ್ ನಿಮಗೆ ಔಟ್ಕಮ್ ಅಂತ ಬರೋದು. ಸೊ ಎಲ್ಲ ಒಂದೇ ಸಲ ಇರಬೇಕು ಅಂತ ಏನಿಲ್ಲ, 3-4 ವಿಷಯಗಳು ಇದ್ದರೆ ನಮಗೆ ಎದುರುಗಡೆ ಇರೋರು ಕಾಣಿಸುತ್ತೆ ಅದು. ಸೊ ಎಂಡ್ ಆಫ್ ದ ಡೇ ನೀವು ಸೆಲೆಕ್ಟರ್ಸ್ಗೆ ನೀವು ತೋರಿಸ್ಬೇಕು ಅಂದರೆ ನಿಮ್ಮ ಟ್ಯಾಲೆಂಟ್ನ, ಸೊ ಅದು ವಿಸಿಬಲ್ ಆಗಿರಬೇಕಾಗುತ್ತೆ. ಒಂದು ಬಾಡಿ ಮೂಮೆಂಟ್ಸು, ಸೊ ಅದ್ರ ಜೊತೆಗೆ ನಿಮ್ಮ ಡೇರಿಂಗ್ನೆಸ್ಸು, ಅಷ್ಟೇ ಪೇಷನ್ಸು. ಸೊ ಇದೆಲ್ಲ ಒಂದು ಸೇರಿ ಒಂದು ಆಚೆ ಕಾಣಿಸುವಂಥದ್ದು ಟ್ಯಾಲೆಂಟ್ ಅಂತಂದರೆ. ಸೊ ಎಷ್ಟೋ ಜನಕ್ಕೆ ನಮಗೆಲ್ಲರಿಗೂ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ, ಬಟ್ ನಮಗೆ ಗೊತ್ತಾಗಲ್ಲ ಅಷ್ಟೇ, ನಾವು ಅದನ್ನು ಫೈಂಡ್ ಔಟ್ ಮಾಡೋದಿಲ್ಲ. ಸೊ ಅದು ಕೆಲವರು ಅದನ್ನ ಯಾರು ದಾಟ್ಕೊಂಡು ಹೋಗ್ತಾರೆ, ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ, ಅವ್ರು ಇಂಪ್ರೂವ್ ಆಗ್ತಾ ಹೋಗ್ತಾರೆ. ಸೊ ಇದು ನೆವರ್ ಎಂಡಿಂಗ್ ಪ್ರೋಸೆಸ್ ಇದು. ಸೊ ನೀವು ಎಷ್ಟು ವರ್ಷ ಕ್ರಿಕೆಟ್ ಆಡ್ತಾ ಇರ್ತೀರ ಅಷ್ಟು ವರ್ಷ ಕಲಿತಾನೆ ಇರಬೇಕಾಗುತ್ತೆ, ಏನಾದ್ರು ಒಂದು ಕಲಿಯೋಕೆ ಇದ್ದೇ ಇರುತ್ತೆ. ಕ್ರಿಕೆಟಲ್ಲಿ ಟ್ಯಾಲೆಂಟ್ ಅಂದರೆ ಹೀಗಿರುತ್ತೆ.
ಸೊ ಟ್ಯಾಲೆಂಟ್ ಏನೋ ಆಯಿತು. ಈಗ ನಿಮಗೆ ನೆಕ್ಸ್ಟ್ ಕ್ವಶನ್ ಬರ್ತಿರೋದು, ಮತ್ತೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತರ್ತೀನಿ. ಈ ಝೋನ್ಸ್ ಅಂದರೆ ಏನು, ಎಲ್ಲೆಲ್ಲಿದೆ, ಯಾವ್ಯಾವ ಹಳ್ಳಿಗೆ ಅಥವಾ ಯಾವ್ಯಾವ ಹಳ್ಳಿಗೆಲ್ಲಾದರೂ ಯಾವ್ಯಾವ ಡಿಸ್ಟ್ರಿಕ್ಗೆ ಸೇರಿ ಒಂದು ಝೋನ್ ಅಂತ ಇದೆ. ಸೊ ಅದೆಲ್ಲ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್. ಯಾವುದೋ ಒಂದು ನಾನ್ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಪೇರೆಂಟ್ ಆಗಲಿ ಅಥವಾ ಹೊಸದಾಗಿ ಮಗನ ಕ್ರಿಕೆಟ್ ಇಂಟ್ರೆಸ್ಟ್ ಇದೆ, ಅವ್ನಿಗೆ ಹಾಕ್ಬೇಕು ಅಂತ ಯೋಚನೆ ಮಾಡಿದಾಗ ಬರೋದು ಅದಕ್ಕೆ ಟ್ಯಾಲೆಂಟ್ ಬೇಕು. ನಿಮ್ಮ ಪ್ರಕಾರ ಕ್ರಿಕೆಟಲ್ಲಿ ಟ್ಯಾಲೆಂಟ್ ಅಂದರೆ ಏನು? ಟ್ಯಾಲೆಂಟ್ ಅನ್ನೋದು ಒಂಥರ ಏನಾಗಿದೆ, ಬ್ಯಾಟಿಂಗ್ ಹೆಂಗೆ ಆಡ್ತಾನೆ, ಆ ಸ್ಕಿಲ್ ಇದೆಯಾ, ಚೆನ್ನಾಗಿ ಬಾಲ್ಗೆ ಹೋಗ್ತಾ ಇದ್ದಾನ, ಎಫರ್ಟ್ಲೆಸ್ ಆಗಿ ಆಡ್ತಾ ಅದು ಒಂದು ಟ್ಯಾಲೆಂಟ್. ಬಟ್ ಅದು ಒಂದೇ ಸಾಲಲ್ಲ. ಅದ್ರ ಜೊತೆ ಒಂದು ಹ್ಯಾಬಿಟ್ಸ್ ಏನಿದೆ, ಟ್ರೈನಿಂಗ್ ಹೆಂಗೆ ಮಾಡ್ತಾನೆ, ರೆಸ್ಟ್ ಹೆಂಗೆ ಕೊಡ್ತಾನೆ ಬಾಡಿಗೆ, ಯಾವ ಥರ ನೋಡ್ಕೋತಾನೆ ಬಾಡಿನ. ಅದರಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಈಗ ಟ್ಯಾಲೆಂಟ್ ಅಂದರೆ ಬಾರ್ನ್ ಬಾಡಿ ಫಿಸಿಕಲಿ ಫಿಟ್ ಇರ್ತಾರೆ, ಅವ್ರಿಗೇನು ಜಾಸ್ತಿ ಎಫರ್ಟ್ ಹಾಕಬೇಕಾಗಿಲ್ಲ. ಕೆಲವ್ರಿಗೆ ಅದೇ ಪಾಯಿಂಟ್ ಇಟ್ಕೊಂಡು ಎಫರ್ಟ್ ಹಾಕಬೇಕಾಗುತ್ತೆ ಫಿಟ್ ಆಗೋದಕ್ಕೆ. ಸೊ ಜನರಲಿ ಜೆನೆಟಿಕಲ್ಲಿ ಬರೋದು ಒಂದು ಟ್ಯಾಲೆಂಟ್. ಹಾಗೆ ಕೆಲವ್ರಿಗೂ ಧೈರ್ಯ ಇರುತ್ತೆ, ಅದೆಲ್ರಿಗೂ ಬರಲ್ಲ. ಅದು ಒಂದು ರೀತಿ ಟ್ಯಾಲೆಂಟ್ ಥರನೇ ಕನ್ಸಿಡರ್ ಮಾಡ್ಬೋದು. ಒಳಗಡೆ ಒಂಥರ ಅದೆಲ್ಲ ಆ್ಯಡ್ ಆಗುತ್ತೆ. ಎಲ್ಲ ಸೇರಿ ಒಂದು ಟ್ಯಾಲೆಂಟ್ ಒಂದು ರೂಪ ತಗೊಳುತ್ತೆ, ಅಥವಾ ಒಂದು ಟ್ಯಾಲೆಂಟ್ ತುಂಬ ದೊಡ್ಡದಾಗಿ ಕಾಣುತ್ತೆ. ಫಿಯರ್ಲೆಸ್ ಆಗಿರೋದಾಗ್ಲಿ ಅಥವಾ ಡಿಸಿಪ್ಲಿನ್ ಅನ್ನೋದು ಬೈ ಬಿಲ್ಟ್ ಅಂದ್ರೆ ಎಲ್ಲ ಇನ್ಕ್ಲೂಡೆಡ್ ಆದ್ಮೇಲೆ ಟ್ಯಾಲೆಂಟ್ ಹೆಂಗ್ ಮಾತಾಡ್ತಾರೆ ಅಂದ್ರೆ, ಈಗ ಅವನು ಕ್ರಿಕೆಟ್ ಆಡೋ ಸ್ಕಿಲ್ ಹೆಂಗಿದೆ ಅಂತ ಬೇಸಿಕ್ಲಿ ಅದೇ ಫಿಸಿಕಲ್ ಅಲ್ಲಿ ಅದನ್ನೇ ಆಡ್ ಮಾಡಿದೀನಿ. ಚೆನ್ನಾಗಿ ಆಡ್ತಾನ ಅಂತ ಮೂವ್ಮೆಂಟ್ಸ್, ಹ್ಯಾಂಡ್ ಅಂಡ್ ಕೋಆರ್ಡಿನೇಷನ್ ಮೂವ್ಮೆಂಟ್ಸ್ ಅವೆಲ್ಲ ಬಾಡಿಲೇ ಬರೋದು. ಕೋಆರ್ಡಿನೇಷನ್ಸ್ ರೈಟ್ ಸೈಡ್ ಆಫ್ ದ ಬಾಡಿ, ಲೆಫ್ಟ್ ಸೈಡ್ ಆಫ್ ದ ಬಾಡಿ ಕೋಆರ್ಡಿನೇಷನ್ ಹೇಗಿರುತ್ತೆ. ಸೊ ಅದು ಕೆಲವ್ರಿಗೆ ಅದಕ್ಕೆ ಟ್ಯಾಲೆಂಟ್ ಅಂತಾರೆ. ಬಟ್ ಅದೊಂದೇ ಸಾಲಲ್ಲ. ಹೇಳ್ದಂಗೆ ಹಾರ್ಡ್ ವರ್ಕ್ ಬೇಕು. ಎಷ್ಟು ಕಷ್ಟಪಡ್ತಾನೆ ಅವನು, ಎಕ್ಸಾಕ್ಟ್ಲಿ ಅವನು ಬಿಡ್ತಾನೆ, ಟ್ರೈನಿಂಗ್ ಹೆಂಗೆ ಮಾಡ್ತಾನೆ, ಒಂದು ಹ್ಯಾಬಿಟ್ಸ್ ಏನಿದೆ, ಒಂದು ಯೋಚನೆ ಯಾವ ಥರ ಇದೆ, ಮೆಂಟಲ್ ಆಸ್ಪೆಕ್ಟ್ ಹೇಗಿದೆ, ಕಾಮಾಗಿದ್ದಾನ ಸಿಚುವೇಶನಲ್ಲಿ, ತುಂಬ ಥಾಟ್ಸ್ ಓಡಾಡ್ತಾ ಇದೆಯಾ. ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ. ಅದೇನೆ ಅದರಲ್ಲಿ ಏನು ಕವರ್ ಮಾಡಿದ್ದೀನಿ ಕ್ರಿಕೆಟರ್ ಆಗಬೇಕು ಅಂತ ಏನು ಕವರ್ ಮಾಡಿದ್ದೀನಿ ಅಂದರೆ, ಒಂದು ಜೆನೆಟಿಕ್ಲಿ ಗಿಫ್ಟೆಡ್, ಓಕೆ ಅದಿದೆ. ಒಂದು ಕಡೆ ಪೇಷನ್ಸ್ ಇದೆ, ಇನ್ನೊಂದು ಡೇರಿಂಗ್ ಇದೆ. ಇದು ಅಮೇಝಿಂಗ್ ಕಾಂಬಿನೇಷನು. ಈ ಕಡೆ ಡಿಸಿಪ್ಲಿನ್ ಇಲ್ಲ ಅಂದರೆ ಡಿಸಿಪ್ಲಿನ್ ಬಗ್ಗೆ ವರ್ಕ್ ಮಾಡಬೇಕು, ಅದು ಹಾರ್ಡ್ ವರ್ಕ್ ಆಗುತ್ತೆ ಅಲ್ಲಿ. ಸೊ ಆ ಟ್ಯಾಲೆಂಟ್ನ ಸಪೋರ್ಟ್ ಮಾಡೋದಕ್ಕೆ ಡಿಸಿಪ್ಲಿನ್ ಬೇಕು. ಹಾಗೆ ಇಲ್ಲಿ ಪೇಷನ್ಸು ಮತ್ತು ಬೀಯಿಂಗ್ ಡೇರ್ ಇಟ್ಸ್ ವೆರಿ ಕಾಂಬಿನೇಷನ್ ಅದು. ಹೌದು. ಸೊ ಡೇರಿಂಗ್ ಇದ್ರೆ ಪೇಷನ್ಸ್ ಇರಲ್ಲ, ಪೇಷನ್ಸ್ ಇದ್ರೆ ಡೇರಿಂಗ್ ಇರಲ್ಲ, ಎಲ್ಲ ಬೇಕು. ಸೊ ಅದೆಲ್ಲ ಬೇಕಾಗುತ್ತೆ. ಅದೆಲ್ಲ ಸೇರಿದ್ರೆ ಒಂದು ಟ್ಯಾಲೆಂಟು ಔಟ್ಲುಕ್ ಆಗಿ ಕಾಣುತ್ತೆ. ನಮಗೆ ಆಚೆಯಿಂದ ನೋಡಿದ್ರೆ ಓ ಟ್ಯಾಲೆಂಟೆಡ್ ಇದ್ದಾನೆ ಇವರು ಎದ್ದು ಕಾಣುತ್ತೆ. ಸೊ ಅದೇ ಇಂಪ್ರೆಸ್ ಮಾಡೋದು ಸೆಲೆಕ್ಟರ್ಸ್. ಹೌದು. ಈಗ ಬರೀ ಟ್ಯಾಲೆಂಟ್ ಅಂದ್ರೆ ಏನ್ ಬ್ಯಾಟಿಂಗ್ ಆಡ್ತಾನೆ ಅಂತ, ಬಟ್ ನೀನ್ ರನ್ ನೋಡಿಯಕ್ಕೆ ಬಾಕಿ ಎಲ್ಲ ಬೇಕು. ಸೊ ಅದಿಲ್ಲ ಅಂತಂದ್ರೆ ಮೇಲೆ ಹೆಂಗೆ ಹೋಗ್ತೀಯ ನೀನು? ಹೌದು. ನಿನ್ನ ಪ್ರಕಾರ ಒಂದು ಟ್ಯಾಲೆಂಟ್ ಅಂದ್ರೆ ಏನು ಕ್ರಿಕೆಟ್ಗೆ ಅಂತ ಬಂದಾಗ? ಟ್ಯಾಲೆಂಟ್ ನಾನು ನೋಡಿರೋ ಪ್ರಕಾರ ಎಲ್ಲರ ಹತ್ರ ಸ್ವಲ್ಪ ಏನಾದರೂ ಇದ್ದೇ ಇರುತ್ತೆ. ಬಟ್ ಅದೇ ನಿಮ್ಮ ಲಿಮಿಟೇಷನ್ ಏನು ಆಗಲ್ಲ ಅದು ಗೊತ್ತಾಗ್ಬೇಕು ಬೇಗ. ಏನು ಇದೆ ನಿಮ್ಮ ಹತ್ರ ಅದ್ರ ಮೇಲೆ ಫೋಕಸ್ ಮಾಡಿ ಅದನ್ನು ಹೆಂಗೆ ಇಂಪ್ರೂವ್ ಮಾಡ್ತೀರಾ, ಹೆಂಗೆ ಡೆವಲಪ್ ಮಾಡ್ತೀರಿ. ಎಲ್ಲರಿಗೂ ಬಾಲ್ ತಿರುಗ್ಸೋಕ್ಕಾಗಲ್ಲ, ಎಲ್ಲರಿಗೂ ಜೋರಾಗಿ ಹಾಕೋಕ್ಕಾಗಲ್ಲ. ಬಟ್ ಅದೇ ಲಿಮಿಟೇಷನಲ್ಲಿ ಏನು ಪರ್ಫಾರ್ಮ್ ಮಾಡ್ತೀರಾ, ಹೆಂಗೆ ಪರ್ಫಾರ್ಮ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನೀವು ನೋಡಿ ಅಕ್ಷರ್ ಪಟೇಲ್ ಬಾಲ್ ತಿರುಗಿಸಲ್ಲ, ಬಟ್ ಇಂಡಿಯಾ ಒನ್ ಆಫ್ ದ ಮೇನ್ ಸ್ಪಿನ್ನರ್ಸ್ ಅವರೇ. ಅನಿಲ್ ಕುಂಬ್ಳೆ ಅವರು ಬಾಲ್ ತಿರುಗಿಸಿಲ್ಲ, ಬಟ್ ಅವರು ಇಂಡಿಯಾಗೆ 700 ಟೆಸ್ಟ್ ವಿಕೆಟ್ಸ್ ತೊಗೊಂಡಿದ್ದಾರೆ. ಆ ಥರನೇ ಫಾಸ್ಟ್ ಬೌಲರು ಎಲ್ಲರೂ ಜೋರಾಗಿ ಹಾಕೋಕ್ಕಾಗಲ್ಲ. ವಿನಯ್ ಕುಮಾರ್ 125, 130 ಇಂಡಿಯಾಗೆ ಆಡಿದ್ರು, ಚೆನ್ನಾಗಿ ಮಾಡಿದ್ರು. ಅದೇ ನಿಮ್ಮ ಲಿಮಿಟೇಷನ್ ಎಷ್ಟು ಬೇಗ ಗೊತ್ತಾಗುತ್ತೆ ಅಷ್ಟು ಹೆಲ್ಪ್ ಆಗುತ್ತೆ. ನೀವು ಅದರಲ್ಲಿ ಹೆಂಗೆ ಸಕ್ಸಸ್ಫುಲ್ ಆಗ್ತೀರಾ ಅದು ಇಂಪಾರ್ಟೆಂಟ್. ನಾವು ಹೇಗೆ ಯೋಚನೆ ಮಾಡ್ತೀವಿ ಅನ್ನೋದು ಕೂಡ ಒನ್ ಆಫ್ ದ ಟ್ಯಾಲೆಂಟ್ ಅದು. ಸೊ ಯಾವ ಸಿಚುವೇಷನಲ್ಲಿ ಹೇಗೆ ಯೋಚನೆ ಮಾಡ್ತೀವಿ, ಯಾವ ಸಿಚುವೇಷನಿಂದ, ಯಾವ ಟಫ್ ಕಂಡೀಷನಿಂದ ಈಗ ಆಚೆ ಬರ್ತೀವಿ. ಸೊ ಅದು ಒಂದು ಮೆಂಟಲಿ ವಿಷಯದಲ್ಲಿ ಅದೊಂದು ಟ್ಯಾಲೆಂಟೆಡ್, ಅದು ಕೂಡ ಎಲ್ರಿಗೂ ಬರೋಲ್ಲ ಅದು. ಸೊ ಅದೊಂದು ಅಫ್ಕೋರ್ಸ್ ಬರ್ತಾ ಎಕ್ಸ್ಪೀರಿಯೆನ್ಸ್ ಆಗ್ತಾ ಬರೋವಂಥದ್ದು. ಬಟ್ ಕೆಲವ್ರಿಗೆ ಇರುತ್ತೆ ಅದು, ಓಕೆ ಫೈನ್ ಅಕ್ಸೆಪ್ಟ್ ಮಾಡೋಣ ಅಂತ.